ನನ್ನ ಜೀವಿತದ ಸಾಕ್ಷಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಜೀವಿತದ ಸಾಕ್ಷಿ. ನಾನು ಶಾಲೆ ಕಲಿತಿದ್ದೆ. ಶಾಲೆಯಲ್ಲಿ ಬಹಳ ವಿದ್ಯಾವಂತನಾಗಿದ್ದೆ. ನಾನು 1ರಿಂದ 8ನೇ ಕ್ಲಾಸ್ನಲ್ಲಿ ಕಲಿತಿರುವಾಗಲೇ ನನಗೆ ಏನಾಯಿತೋ ಗೊತ್ತೇ ಆಗಲಿಲ್ಲ. ನಾನು ಸತ್ತವನ ಹಾಗಾದೆ. ಆಮೇಲೆ ನನಗೆ 1 ವರ್ಷ ತನಕ ಆರಾಮ ಇರಲಿಲ್ಲ. ನನಗೆ ಏನು ಮಾಡಕತ್ತೀನಿ ಏನು ನೋಡಕತ್ತೀನಿ ನನಗೆ ಒಂದು ಗೊತ್ತಾಗಲಿಲ್ಲ. ನನ್ನ ತಂದೆ ತಾಯಿಗಳು ನನಗೆ ಬಹಳ ತೋರಿಸಿದರು. ಎಲ್ಲಿ ತೋರಿಸಿದರೂ ಒಟ್ಟ ಆರಾಮೇ ಆಗಲಿಲ್ಲ. ಎಲ್ಲಿ ಪೂಜಾರಿ, ಎಲ್ಲಿ ದೇವರು, ಭಗತ್, ಸಾಧು, ಒಂದು ಊರು ಸಹ ಬಿಡಲಿಲ್ಲ. ಹಾಗೆ ನನ್ನ ಅಪ್ಪ ಅಮ್ಮ ನನ್ನನ್ನು ತೋರಿಸಿದರು. ನಾನು ಹನುಮಾನ ಗುಡಿಗೆ ಎಲ್ಲಿ ಇರುತ್ತೋ ಅಲ್ಲಿ ಪಾದನಡಿಗೆಯಲ್ಲಿ 6-7 ತಿಂಗಳು ಸತತವಾಗಿ ಹೋದೆ. ಉಪವಾಸ ವ್ರತ ಮಾಡಿದೆ. ಆದರೆ ಎಲ್ಲಿಯೂ ನನಗೆ ಆರಾಮ ಆಗಲಿಲ್ಲ. ನಮ್ಮ ಮನೆ ದೇವರುಗಳಿಗೆ ಎಷ್ಟೋ ಹರಕೆಗಳನ್ನು ಹೊತ್ತಗಳನ್ನು ದೇವರ ಹೆಸರಿನಲ್ಲಿ ಬಿಟ್ಟೆ. ಆದರೂ ಎಲ್ಲಿಗೂ ಆರಾಮ ಆಗಲಿಲ್ಲ. ನಾರಾಯಣಪುರ ಕಡೆ ಊರಿಗೆ 5,000 ಗಾಡಿ ಖರ್ಚು ಮಾಡಿ ಕರಕೊಂಡು ಹೋದರು. ಅಲ್ಲಿ ಪೂಜಾರಿಗೆ ಅಲ್ಲಿ 2-3 ಸಾವಿರ ಕೊಟ್ಟೆ. ಆ ಪೂಜಾರಿ, ನಿನಗೆ ನಿಮ್ಮ ಊರಿನಲ್ಲಿರುವ ಎಲ್ಲ ದೆವ್ವಗಳು ಬಡಿದಿದೆ. ನೀನು ಆ ಮನೆಯನ್ನು ಖಾಲಿ ಮಾಡಬೇಕು. ಅಂದರೆ ಸಾಯಿಸುತ್ತವೆ. ನೀನು ಆ ಮನೆಯನ್ನು ಬಿಟ್ಟು ಬೇರೆ ಕಡೆ ಹೋಗಬೇಕು. ಇಲ್ಲ ಅಂದರೆ ಆ ದೆವ್ವಗಳು ಸಾಯಿಸಿ ಬಿಡುತ್ತವೆ ನಿನ್ನನ್ನು ಅಂತ ಹೇಳಿದರು. ಪೂಜಾರಿ ಹಾಗಾಗಿ ನನ್ನ ತಂದೆ ತಾಯಿಗಳು, ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿರಿಗೆ ಹೇಳಿದರು. ಸುರೇಶ್ ನನ್ನ ಅಕ್ಕ ನಿಮ್ಮ ಮನೆಗೆ ಕಳಿಸುತ್ತೀನಿ. ಕಳಿಸಲಿಲ್ಲ ಅಂದರೆ ಸಾಯ್ತಾನ ಅಂತ ಪೂಜಾರಿ ಹೇಳ್ಯಾನ. ಏನು ಮಾಡಬೇಕು ಅಂತ ಎಲ್ಲ ಕಡೆ ಫೋನ್ ಕಾಲ್ ಮಾಡಿ ಹೇಳಿದರು. ಆದರೆ ನಾನು ಸತ್ತವನು ಆಗಿದ್ದೆ. ಆಮೇಲೆ ನನ್ನ ಅಕ್ಕ ನನ್ನಮ್ಮನಿಗೆ ಫೋನ್ ಮಾಡಿ ಹೇಳಿದರು. ನನಗೆ ಒಂದು ಸ್ವಪ್ನ ಬಂದಿದೆ. ನಾವೆಲ್ಲರೂ ಹೊಲದಲ್ಲಿ ಜೋಳದ ರಾಶಿ ಮಾಡಕತ್ತೀವಿ. ಹೊಲದ ರೋಡಲ್ಲಿಂದ ಒಬ್ಬ ಮನುಷ್ಯ ಬಂದ. ನನ್ನಮ್ಮ ಆ ಮನುಷ್ಯನ ಕಾಲಿಗೆ ಬಿದ್ದು ಹೇಳಿದಳಂತೆ, ಸ್ವಾಮಿ, ನನ್ನ ಮಗನಿಗೆ ಎಲ್ಲ ಕಡೆ ತೋರಿಸ್ಕೊಂಡು ಬಂದೀನಿ. ಎಲ್ಲಿ ತೋರಿಸಿದರೂ ಒಟ್ಟ ಆರಾಮೇ ಆಗುತ್ತಿಲ್ಲ ಅಂತ ಅವನ ಕಾಲಿಗೆ ಬಿದ್ದಳು. ಆದರೆ ಆ ಮನುಷ್ಯ ಹೇಳಿದ, ನನ್ನ ಕಾಲಿಗೆ ಬೀಳಬೇಡ. ನಾನೊಂದು ದೇವರು ಹೇಳುತ್ತೀನಿ. ಅವನಿಗೆ ನಿನ್ನ ಮಗನನ್ನು ಯೇಸು ದೇವರ ಹತ್ರ ಕಳುಹಿಸು. ಅಲ್ಲಿ ಹೋದರೆ ನಿನ್ನ ಮಗನಿಗೆ ಏನೂ ಆಗಲ್ಲ. ಅಲ್ಲಿ ಹೋದರೆ ನಿನ್ನ ಮಗ ಆರಾಮ ಆಗ್ತಾನ ಅಂತ ಹೇಳಿದ. ಆದರೆ ನನ್ನ ಮನೆಯವರು ಹೇಳಿದರು, ಆ ದೇವರ ಹತ್ರ ಹೋದರೆ ಮನುಷ್ಯ ಸಾಯುತ್ತಾನೆ ಅಂತ ಹೇಳಿದರು. ಆದರೆ ನನ್ನ ತಾಯಿ ಹೇಳಿದರು, ಮಗ, ಎಲ್ಲ ಕಡೆ ತೋರಿಸ್ಕೊಂಡು ಬಂದೀವಿ. ಎಲ್ಲಿಯೂ ಆರಾಮ ಆಗಲಿಲ್ಲ. ಅಲ್ಲಿಯಾದರೂ ನೋಡೋಣ ಆರಾಮ ಆಗುತ್ತಾ ಅಂತ ನೋಡೋಣ ಹೇಳಿದಳು. ನಾನು ಹೋಗಮ್ಮ ಅಂದೆ. ನಮ್ಮ ತಾಂಡದಲ್ಲಿ 3-4 ಮಂದಿ ಚರ್ಚಿಗೆ ಹೋಗುತ್ತಿದ್ದರು. ರವಿವಾರ ದಿವಸ ನನ್ನ ಅಮ್ಮನನ್ನು ಕರ್ಕೊಂಡು ಹೋದಳು. ನನ್ನ ಕೈ ಕಾಲಿಗೆ ಪೂಜಾರಿ ಎಲ್ಲ ತಾಯತ ಕಟ್ಟಿದನು. ಎಲ್ಲವನ್ನೂ ದಾರಿಯಲ್ಲೇ ಬಿಚ್ಚುವುದಕ್ಕೆ ಹೇಳಿದರು. ನಾನು ಎಲ್ಲವನ್ನೂ ಬಿಚ್ಚಿಬಿಟ್ಟೆ. ನಾನು ಚರ್ಚ್ ಒಳಗೆ ಹೋದೆ. ಅಲ್ಲಿ ಹೋಗಿ ಪ್ರಾರ್ಥಿಸಿದೆ. ನಾನು ಎಲ್ಲ ಕಡೆ ತೋರಿಸ್ಕೊಂಡು ಬಂದೆ. ಎಲ್ಲಿಯೂ ನನಗೆ ಆರಾಮ ಆಗಲಿಲ್ಲ. ನಾನು ನಿನ್ನ ಬಳಿಗೆ ಬಂದೀನಿ. ನೀನು ದೇವರಾಗಿದ್ದರೆ ನನ್ನ ಎಲ್ಲ ನೋವುಗಳನ್ನು, ಎಲ್ಲ ಬೇನೆಗಳನ್ನು ಎಲ್ಲವನ್ನು ತೆಗೆದುಹಾಕು ಎಂದು ಪ್ರಾರ್ಥಿಸಿದೆ. ಆಗಲಿಂದ ನನಗೆ ಎಲ್ಲ ನೋವುಗಳು, ಎಲ್ಲ ಬೇನೆಗಳು ಎಲ್ಲವೂ ನನಗೆ ವಾಸಿಯಾಯಿತು. ನಾನು ಚರ್ಚಿಗೆ ಹೋಗಲಿಂದ ನನಗೆ ಆರಾಮಾಯಿತು. ನಾನು ಆರಾಮ ಇಲ್ಲದಿರುವಾಗ ಶಾಲೆ ಬಿಟ್ಟಿದ್ದೆ. ದೇವರು ಮತ್ತೆ ಶಾಲೆಗೆ ಹೋಗೋ ಹಾಗೆ ಮಾಡಿ ನನ್ನ 10ನೇ ಕ್ಲಾಸ್ನಲ್ಲಿ ಪಾಸ್ ಮಾಡಿಸಿದರು. ಈಗ ನಾನು ಆರಾಮ ಆಗಿದ್ದೀನಿ. ಈ ನನ್ನ ಒಂದು ಸಾಕ್ಷಿ ಹೇಗನಿಸಿತು ಕಮೆಂಟ್ ಮಾಡಿ ತಿಳಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.